ಎಲ್ಲ ಚಲೋ ಗ್ರಾನೈಟ್ ಹಾಕಿರ್ತಾರೆ. ನಮ್ಮ ಕಣ್ಣು ಎದುರುಗಡೆನೆ ಆ ಒಳಗೆ ಬಂದು ಆಕಳದ ಚಪ್ಪಿನ ಮುರಿದವು, ಅದನ್ನ ಮುಂದೆ ಜೋಪಾನ ಮಾಡೋರು. ಎಷ್ಟು ಕಷ್ಟ. ಇನ್ನೂ 4 ಕಾಲು ಚಲೋ ಇದ್ದಲ್ಲಿ ಎಲ್ಲ ಆಹಾರ ಹಿಡ್ಕೊಂಡು ಆರಾಮ್ ಮೇಯ್ಕೊಂಡು ತಿನ್ಕೊಂತಿರ್ತೈತಿ. ಚಪ್ಪಿ ಮುರಿತು ಅಂದ್ರೆ ಯಾರ್ದಿಲ್ಲ. ಇನ್ನೊಂದು ಏನಂತ ನಮ್ಮಲ್ಲಿ ಪ್ರಜ್ಞೆ ಇಲ್ಲ ಅಂದ್ರೆ, ಆಕಳು ಬಂದು ಹೋದ್ರೆ ಅದಕ್ಕೆ ಸುಮ್ಮಿರಂಗಿಲ್ಲ ಅವರು. ಆಕಳು ಏನು ಮಾಡ್ಬೇಕಂದ್ರೆ ಮೂತ್ರ ಹಾಕ್ಬೇಕು, ಸಗಣಿ ಹಾಕ್ಬೇಕು. ಮತ್ತು ಅಕಸ್ಮಾತ್ ಮೂತ್ರ ಸಗಣಿ ಹಾಕಲಿಲ್ಲ ಅಂದ್ರೆ ಅದು ಅಪಶಕನ ಅಂತ ತಿಳ್ಕೊಂತಾರೆ. ಮೂತ್ರ ಸಗಣಿ ಹಾಕಿದ್ರಷ್ಟೇ ಚಲೋ ಅಂತ ತಿಳ್ಕೊಂತಾರೆ. ಆದ್ರೆ ಅದು ಬೆಳಿಗ್ಗೆ ಎದ್ದ ಮೇಲೆ 6 ಗಂಟೆಗೆ ಮೂತ್ರ ಸಗಣಿ ಹಾಕಿರ್ತೈತಿ. ಯಾವಾಗ ಬೇಕಾದಾಗ ಬಾ ಅಂದ್ರೆ ಹೆಂಗೆ ಬರ್ತೈತಿ? ಬರಂಗಿಲ್ಲ. ನ್ಯಾಚುರಲ್ ಕಾಲ್ ಅದು, ಒಂದು ಟೈಮ್ ಬರ್ತೈತಿ. ಅದನ್ನ ಏನು ಮಾಡ್ತಾರೆ ಅಂದ್ರೆ, ಮೂತ್ರ ಸಗಣಿ ಹಾಕ್ಲಿ ಅಂತ ಹೇಳ್ಕೊಂಡು ದೊಡ್ಡ ಕೋಲ್ ತೊಗೊಂಡು ಹೊಡಿತಾರೆ ಬೆನ್ನಿಗೆ. ಆ ಬೆನ್ನಿಗೆ ಅದು ಮುಂದೆ ಬರ್ತಿರ್ತೈತಿ. ಹಿಂದೆ ಏನಾರು ಅದಕ್ಕೆ ಗೊತ್ತಿಲ್ದಂಗೆ ಅದಕ್ಕೆ ಭಟ್ ಅಂತ ಹೊಡೆದು ಬಿಟ್ರೆ ಮೈ ಅದರಿ ಬಿಡ್ತೈತಿ. ಹೆದರಿ ಏನಾಗ್ಬಿಡ್ತೈತಿ ಅಂದ್ರೆ ಮೂತ್ರ ಸಗಣಿ ಹಾಕ್ತೈತಿ. ಈ ಸಣ್ಣ ಹುಡುಗರಿಗೆ ಚೊಟಪಟ ಹೊಡೆದು ಬಿಟ್ರೆ ಹೆದರಿ 1ಕ್ಕೆ 2ಕ್ಕೆ ಮಾಡ್ಕೋದ್ರೆ ಸಣ್ಣದಾಗ ಮಾಡಿ ನೋಡ್ರಿ ಸಣ್ಣ ಹುಡುಗರಿದ್ದಂಗೆ. ಹಂಗೆ ಅದಕ್ಕೆ ಹೆದರಿಸಿ ನಾವು ಅದನ್ನು ಮಾಡ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕಾಗಿ ಅದನ್ನು ಹೆದರಿಸಿ ಅದಕ್ಕೆ ತ್ರಾಸು ಕೊಟ್ಟು ಅದಕ್ಕೆ ಹೊಡೆದು ನಾವು ಇದನ್ನು ಮೂತ್ರ ಸಗಣಿ ಹಾಕ್ಸೋದು ನಮ್ಗೆ ಒಳ್ಳೇದಾಗತ್ತೆ. ಅದಕ್ಕೆ ನಮ್ಗೆ ಒಳ್ಳೇದು ಮಾಡೋದು ಆಗೋಲ್ದು. ಆಕಳಿಗೆ ಸಂತೋಷ ಕೊಡೋದು ಆಗೋಲ್ದು. ಅದಕ್ಕೆ ತ್ರಾಸು ಕೊಟ್ಟು ನಾವು ಮಾಡ್ತೀವಿ. ಇದು ಮೌಢ್ಯಾಚರಣೆ. ಅದಕ್ಕಾಗಿ ಇಂಥ ಆಚರಣೆಗಳನ್ನು ನಾವು ಮಾಡಬಾರ್ದು. ಇನ್ನು ಎರಡನೇದಂತಂದ್ರೆ, ಅವರು ನಮ್ಮ ಲಿಂಗಾಯತರಾದಂಥವ್ರು ಅರಿವಿನ ಪ್ರವೇಶ ಮಾಡೋದು. ಅರಿವು ಅಂದರೆ ಏನು? ಮನೆಯಲ್ಲಿ ಇದು ಶಾಂತಿ ನೆಲೆಸಲಿ ಅಂತಾರೆ. ಮನೆಯಾಗ ಶಾಂತಿ ನೆಲೆಸಲಿಕ್ಕೆ ಏನು ಮಾಡ್ತಾರೆ ಹೇಳ್ರಿ? ನವಗ್ರಹ ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ. ನೀವು ಕೇಳ್ಬೇಕು, ಮುಂದೆಲ್ಲ ಬರೋಬರಿ ಅದ. ನೀವು ಕೇಳ್ಬೇಕು, ಮುಂದೆಲ್ಲ ಬರೋಬರಿ ಅದ. ಏನಂತಂದ್ರೆ, ಮನೆ ಶಾಂತಿ ಆಗಲಿ ಅಂತ ನವಗ್ರಹ ಪೂಜೆ ಮಾಡ್ತಾರೆ, ಹೋಮ ಅದನ್ನೇ ಮಾಡ್ತಾರೆ. ಯಾರು ಲಿಂಗಿಲ್ಲ ಅವ್ರು ಮಾಡ್ಕೊಳ್ಳಿ. ಲಿಂಗಾಯತರಲ್ಲ ಮಾಡ್ಕೊಳ್ಳೋ ಬೇಡ. ನನಗೆ ಲಿಂಗಾಯತರ ಆದವರು ನಾವು ಮಾಡ್ಬೋದು. ಯಾಕೆ ಅನ್ನೋದನ್ನೇ ಹೇಳ್ತೀನಿ. ಲಿಂಗಾಯತರಾದವರು ಮನೆ ಶಾಂತ ಆಗಲಿ ಅಂತ ತಿಳ್ಕೊಂಡು ನವಗ್ರಹ ಪೂಜೆ ಮಾಡ್ತಾರೆ. ಏನು ಶಾಂತಿ ಮಾಡೋದೈತಿ? ಕಲ್ಲು ಮಣ್ಣಿಗೆ ಶಾಂತಿ ಬೇಕಾಗಿಲ್ಲ. ಎದಕ್ಕೆ ಜೀವ ಐತಲ್ಲ, ಎದಕ್ಕೆ ಮನಸ್ಸು ಐತಲ್ಲ, ಅದಕ್ಕೆ ಶಾಂತಿ ಬೇಕು. ಈಗ ಸಿಟ್ಟಿಗೆ ಹೇಳೋದು ಯಾವ್ದ್ರಿ? ಕಲ್ಲು ಹೇಳ್ದೈತಿ. ಕ್ರೋಧ ಮಾಡೋದು ಯಾವುದು? ಕಲ್ಲು ಮಾಡೋದು. ಯಾವ ಮಾಡ್ಕೊಳ್ತಾರೆ? ಮನುಷ್ಯನ ಮನಸ್ಸು. ಮನೆಯೊಳಗಿರ್ತಕ್ಕಂಥ ಜನರ ಮನಸ್ಸು ಶಾಂತವಾಗಿತ್ತಂದ್ರೆ ಇಡೀ ಮನೆಯೆಲ್ಲ ಶಾಂತ. ಅದಕ್ಕೆ ಒಳಗೆ ಪ್ರವೇಶ ಮಾಡಿದವ್ರ ಮನಸ್ಸುಗಳು, ಒಳಗೆ ಮನೆಯೊಳಗೆ ವಾಸ ಮಾಡ್ತಕ್ಕಂಥ ಶರಣರಲ್ಲ, ಅವ್ರ ಮನಸ್ಸು ಸದಾ ಕಾಲ ಏನಾಗಿರ್ಬೇಕು? ಶಾಂತ. ಮನಸ್ಸು ಶಾಂತವಾಗಿರ್ಬೇಕಾತಂದ್ರೆ ಮನುಷ್ಯನ ಮನಸ್ಸಿಗೆ ತಿಳುವಳಿಕೆ ಇರಬೇಕು. ಯಾರಿಗೆ ತಿಳುವಳಿಕೆ ಇರ್ತದಲ್ಲ ಅವ್ರ ಮನಸ್ಸು ಶಾಂತ ಇರ್ತದೆ. ಯಾರಿಗೆ ತಿಳುವಳಿಕೆ ಇರಂಗಿರಲ್ಲ ಅವ್ರು ಬರೇ ಸಿಟ್ಟು ಮಾಡ್ತಾರೆ. ಎಷ್ಟು ತಿಳುವಳಿಕೆ, ಬರೀ ಸಿಟ್ಟಿಗೆ ಹೇಳ್ತಾನೆ ನೋಡಿ. ಎಷ್ಟು ತಿಳುವಳಿಕೆ ಐತೆ ನಾವು ಅಂತಾರೆ. ಏನು ತಿಳುವಳಿಕೆ ಇಲ್ಲ, ಇಟ್ಟಿಟ್ಕ ಸಿಟ್ಟಿಗೆ ಹೇಳ್ತಾನೆ, ತಿಳುವಳಿಕೆನೇ ಇಲ್ಲ ಅಂತ. ಅದಕ್ಕಾಗಿ ಮನುಷ್ಯನಿಗೆ ತಿಳುವಳಿಕೆ ಇತ್ತಂದ್ರೆ ಅಲ್ಲಿ ಮನಸ್ಸು ಏನಾಗಿರ್ತೈತಿ? ಶಾಂತ.